ಯಾವ ಧರ್ಮವನ್ನು ಕೀಳು ಮೇಲು ಅನ್ನುವ ದೃಷ್ಟಿಕೋನವನ್ನು ನೋಡಿದೇನೆ ಅವರವರ ಧರ್ಮ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ, ಜೀಸಸ್ ಏನು ಹೇಳ್ತಾರೆ, ದೇವರ ಇರುವಿಕೆಯನ್ನು ಒಪ್ಕೊಳ್ತಾರೆ ಅವರು. ಇಸ್ಲಾಂ ಕೂಡ ಒಪ್ಕೊಳ್ಳುತ್ತೆ ಅದನ್ನು. ಯಾವುದೇ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಆಲ್ಬರ್ಟ್ ಐನ್ಸ್ಟೀನ್ ಅವರು ಬುದ್ಧನನ್ನು ಒಪ್ಕೊಳ್ತಾರೆ ಅಂತ ಹೇಳಿದ್ರೆ ಅದರ ಮಹತ್ವವನ್ನು, ಹಿನ್ನೆಲೆಯನ್ನು ನಾವು ಬಹಳಷ್ಟು ತಿಳ್ಕೊಳ್ಬೇಕಾಗುತ್ತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಪ್ರಕಾರ ಧರ್ಮ ಅಂದರೆ ಏನು? ನಮೋ ಬುದ್ಧಾಯ. ಧರ್ಮ ಅಥವಾ ನನ್ನ ಅರ್ಥದಲ್ಲಿ ಧಮ್ಮ ಒಂದು ವರ್ಗ ಅಥವಾ ಒಂದು ಜನಾಂಗ. ಇಸ್ಲಾಮನ್ನು ಅನುಸರಿಸುವಂಥದ್ದು, ಕ್ರಿಶ್ಚಿಯಾನಿಟಿಯನ್ನು ಅನುಸರಿಸ್ತಕ್ಕಂಥದ್ದು, ಹಿಂದುತ್ವವನ್ನು ಅನುಸರಿಸ್ತಕ್ಕಂಥದ್ದು, ಬೌದ್ಧತ್ವವನ್ನು ಅನುಸರಿಸ್ತಕ್ಕಂಥದ್ದು, ಸಿಖ್ ಧರ್ಮವನ್ನು ಅನುಸರಿಸ್ತಕ್ಕಂಥದ್ದು, ಲಿಂಗಾಯತ ಅಂತಕ್ಕಂಥ 12ನೇ ಶತಮಾನದ ಅಣ್ಣ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನು ಅನುಸರಿಸುವಂಥ ಆ ಒಂದು ಧರ್ಮ. ಹೀಗೆ ಜಾಗತಿಕವಾಗಿ 10 ಹಲವು ಧರ್ಮಗಳನ್ನು ಅನುಸರಿಸುವಂಥ ಸಮೂಹ, ಜನತೆ, ಸಮುದಾಯ ಇದೆ. ಇವುಗಳನ್ನು ನಾವು ಒಟ್ಟಾರೆ ಅರ್ಥದಲ್ಲಿ ಧರ್ಮ ಅಂತ ಕರೀತೇವೆ. ಈ ಧರ್ಮದಲ್ಲಿ ಅವರವರ ಪರಿಭಾಷೆಯಲ್ಲಿ, ವ್ಯಾಪ್ತಿಯಲ್ಲಿ ಅವರವರು ಅವರ ತತ್ವ ಸಿದ್ಧಾಂತಗಳು. ಉದಾಹರಣೆಗೆ ಗುರುನಾನಕ್ ಗ್ರಂಥ ಸಾಹಿಬ್ದಲ್ಲಿ ಹೇಳಿದಂಥ ಈ ಸಿಖ್ ಧರ್ಮವನ್ನು ಆ ಒಂದು ಸಮುದಾಯ ಅನುಸರಿಸುತ್ತೆ. ಅದರಲ್ಲಿ ಏನಿದೆ, ಅವರ ಧರ್ಮಗುರುಗಳು ಏನು ಉಪದೇಶಗಳನ್ನು ಅಥವಾ ಸಂದೇಶಗಳನ್ನು ಸಮುದಾಯಕ್ಕೆ ಕೊಟ್ಟಿದೆಯೋ ಅದನ್ನು ಯಾರು ಒಪ್ಪಿದಾರೋ ಅವರು ಅದರ ಅನುಸರಣೆಯಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಸರಳವಾಗಿ ಧರ್ಮದ ಒಂದು ಡಿಫಿನಿಷನ್ ಅಂತ ನಾವು ಹೇಳ್ಬೋದು. ಸರ್, ಧರ್ಮದ ವಿವರಣೆಯನ್ನು ಕೊಡೋದಾದರೆ ಧಮ್ಮದ ವಿವರಣೆ, ಆ ವಿವರಣೆ ಅಂತ ಹೇಳಿದ್ರೆ ನೋಡಿ, ಹಿಂದೂ ಧರ್ಮದಲ್ಲಿ ರಾಮಾಯಣ, ಮಹಾಭಾರತ, ಗೀತಾ ಇವುಗಳು ಪವಿತ್ರ ಗ್ರಂಥಗಳು, ಆಕಾರಗಳು ಅಂಥೇಳಿ ಕರೀತಾರೆ. ಅದನ್ನು ಆ ಧರ್ಮಗುರುಗಳು ಕೊಡ್ತಾ ಹೋಗ್ತಾರೆ, ಅದರ ಅನುಯಾಯಿಗಳು ಅದನ್ನು ಪಾಲನೆ ಮಾಡ್ತಾ ಹೋಗ್ತಾರೆ. ಕ್ರೈಸ್ತ ಧರ್ಮದಲ್ಲಿ ಕೂಡ ಅಷ್ಟೇ. ಧರ್ಮಗುರುಗಳು ಕ್ರಿಸ್ತನ ಬೋಧನೆಗಳನ್ನು, ಸಿದ್ಧಾಂತಗಳನ್ನು ಅವರ ಚರ್ಚು, ಈಗರ್ಜಿಗಳಲ್ಲಿ ಅದನ್ನೆಲ್ಲ ಬೋಧನೆ ಮಾಡ್ತಾ ಹೋಗ್ತಾರೆ. ಹಾಗೆ ಕೂಡ ಇತರೆ ಧರ್ಮದವರು ಮಾಡ್ತಾರೆ. ನಾನು ಯಾವ ಧರ್ಮವನ್ನು ಕೀಳು ಮೇಲು ಅನ್ನುವ ದೃಷ್ಟಿಕೋನವನ್ನು ನೋಡಿದೇನೆ ಅವರವರ ಧರ್ಮ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ, ಅವರು ತಮ್ಮ ಧರ್ಮವನ್ನು ಅನುಸರಣೆ ಅಥವಾ ಆಚರಣೆ ಮಾಡಲಿಕ್ಕೆ ಸರ್ವರೂ ಕೂಡ ಸ್ವತಂತ್ರರು. ಯಾರು ಯಾವ ಧರ್ಮಕ್ಕೆ ಅಧೀನರಾಗಬೇಕಾಗಿಲ್ಲ, ಅಥವಾ ನನ್ನ ಧರ್ಮ ಮೇಲೂ ಇನ್ನೊಬ್ಬನ ಧರ್ಮ ಕೀಳು ಅನ್ನುವ ಇದನ್ನು ಕೂಡ ಯಾರು ಮಾಡೋ ಹಾಗಿಲ್ಲ. ಈ ಅರ್ಥದಲ್ಲಿ ಧರ್ಮಗಳ ಮೇಲಾಟ ಸಲ್ಲ ಅನ್ನೋದು ನಮ್ಮ ಸಂವಿಧಾನದ ಆಶಯ ಕೂಡ. ಈಗ ಯಾವ ಧರ್ಮ ಶ್ರೇಷ್ಠ ಕನಿಷ್ಠ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಕುಲಕ್ಕೆ ಒಳಿತನ್ನು ನೀಡಿರ್ತಕ್ಕಂಥದ್ದು. ನಾನು ಹೇಳ್ತೇನೆ, ಜೀಸಸ್ ಏನು ಹೇಳ್ತಾರೆ, ದೇವರ ಇರುವಿಕೆಯನ್ನು ಒಪ್ಕೊಳ್ತಾರೆ ಅವರು. ಇಸ್ಲಾಂ ಕೂಡ ಒಪ್ಕೊಳ್ಳುತ್ತೆ ಅದನ್ನು. ಹಾಗೆಯೇ ಶ್ರಮಿಕರ ಬದುಕಿನ ಆಧಾರದ ಮೇಲೆ ಈ ಗುರುನಾನಕ್ ಅವರು ಗ್ರಂಥ ಸಾಹಿಬ್ಯದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ಕಾಣ್ತೇವೆ ಕೂಡ. ಮುಂದುವರೆದು ಈ ಜಗತ್ತಿನಲ್ಲಿ ಏನು ಒಂದು ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್ ಇವೆಲ್ಲ ಇದೆಯೋ, ಇವೆಲ್ಲವೂ ಕೂಡ ಅವರವರ ದೃಷ್ಟಿಕೋನದಲ್ಲಿ ಸರಿಯೇ, ಅವರವರ ದೃಷ್ಟಿಕೋನದಲ್ಲಿ. ಆದರೆ ಒಂದು ಧರ್ಮವನ್ನು ಹತ್ತಿಕ್ಲಿಕ್ಕೆ ಅಥವಾ ಅದನ್ನು ಕಂಡೋನ್ ಮಾಡಲಿಕ್ಕೆ ಹೊರಟಂಥ ಧರ್ಮಗಳಲ್ಲಿ ಯಾವೂ ಕೂಡ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಜೀವಂತ ಇರಲಿಕ್ಕೆ ಸಾಧ್ಯ ಆಗಿಲ್ಲದೆ ಇರತಕ್ಕಂಥ ನಿದರ್ಶನಗಳನ್ನು ನಾವು ನೋಡ್ತೇವೆ. ಇನ್ನು ನಮ್ಮ ವಿಶ್ವಸಂಸ್ಥೆ ಧರ್ಮಗಳ ಒಂದು ಗಣತಿಯಲ್ಲಿ ಅಥವಾ ವಿಚಾರಣೆಯಲ್ಲಿ ಏನನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ ಅವರ
ಯಾವುದೇ ಅಥವಾ ಹಾಲಿ ಇರತಕ್ಕಂಥ ಧರ್ಮಗಳು ಮತ್ತು ಅವುಗಳಲ್ಲಿ ನ್ಯೂನತೆಯನ್ನು ಪಟ್ಟಿ ಮಾಡಿ ಆ ಧರ್ಮಗಳು ಅವಕ್ಕೆ ಸ್ವತಂತ್ರ ಅಸ್ತಿತ್ವವಿದ್ದರೆ, ಈಗ ದೇವರ ಇರುವಿಕೆಯನ್ನು ಹಲವು ಚಿಂತಕರು ಅಲ್ಲಗಳಿದ್ದಾರೆ. ದೇವರು ಅಂದರೆ ಎಲ್ಲಿದ್ದಾನೆ, ಹೇಗಿದ್ದಾನೆ, ಆಕಾರ, ರೂಪ, ಮತ್ತೊಂದು ಮಗದೊಂದು ಅಂತೇಳಿ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಯಾರೂ ಕೊಡಲಿಕ್ಕೆ ಇವತ್ತಿನವರೆಗೆ ಸಾಧ್ಯ ಆಗಿಲ್ಲ. ಆದರೆ ಈ ಮಾನವ ಧರ್ಮ ಅಂತ ಒಂದು ಇದೆ, ಮಾನವ ಧರ್ಮ, ಹ್ಯುಮ್ಯಾನಿಟಿ. ಆ ಹ್ಯುಮ್ಯಾನಿಟಿಯ ಬಗ್ಗೆ ಪ್ರತಿಪಾದನೆ ಮಾಡಿ ಪ್ರಸ್ತಾವನೆ ಮಾಡಿರ್ತಕ್ಕಂಥವ್ರನ್ನು ನಮ್ಮ ವಿಶ್ವಸಂಸ್ಥೆ ಪರಿಗಣನೆಗೆ ಮಾಡುತ್ತೆ. ಅದೇ ಬೌದ್ಧ ಧರ್ಮ ಅಥವಾ ಬೌದ್ಧ ಧಮ್ಮ, ಬುದ್ಧಿಸಮ್. ಯಾಕೆ ಹೇಳುತ್ತೆ ಅಂತ ನಾವು ಇವತ್ತು ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು ನೆನಪು ಮಾಡಿಕೊಳ್ತೇವೆ. ಅವರು ಜಗತ್ತಿನಲ್ಲಿ ನಾನೇನಾದರೂ ಒಂದು ಧಮ್ಮವನ್ನು ಪ್ರತಿಪಾದನೆ ಮಾಡ್ತೇನೆ, ಅದು ನನಗೆ ಬೇಕು ಒಂದು ಧಮ್ಮ ಅನ್ನೋದಾದರೆ, ನೋ ಡೌಟ್ ನಾನು ಆಯ್ಕೆ ಮಾಡ್ತಕ್ಕಂಥದ್ದು ಬೌದ್ಧ ಧರ್ಮ ಅಂತ ಹೇಳಿದ್ದಾರೆ. ಒಬ್ಬ ಆಲ್ಬರ್ಟ್ ಐನ್ಸ್ಟೀನ್ನಂಥ ದೈತ್ಯ ಶಕ್ತಿ ಜಾಗತಿಕವಾಗಿ ಆಟೋಮಿಕ್ ಎನರ್ಜಿಯನ್ನು ಕಂಡುಹಿಡಿದು E=mc² ಸೂತ್ರವನ್ನು ಪ್ರತಿಪಾದನೆ ಮಾಡಿದಂಥವರು ಇದನ್ನು ಹೇಳೋದಾದರೆ, ಇವತ್ತು ಧರ್ಮಾಂಧರಾಗಿ ಧರ್ಮದ ಕೂಪದಲ್ಲಿ ಒಂದು ಧರ್ಮ ಮತ್ತೊಂದರ ಮೇಲೆ ಕುದುರೆ ಸವಾರಿ ಮಾಡುವಂಥ ಈ ಕಾಲದಲ್ಲಿ ಯಾವುದೇ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಆಲ್ಬರ್ಟ್ ಐನ್ಸ್ಟೀನ್ ಅವರು ಬುದ್ಧನನ್ನು ಒಪ್ಕೊಳ್ತಾರೆ ಅಂತ ಹೇಳಿದ್ರೆ ಅದರ ಮಹತ್ವವನ್ನು, ಹಿನ್ನೆಲೆಯನ್ನು ನಾವು ಬಹಳಷ್ಟು ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಬುದ್ಧಿಸಮನ್ನು ಒಪ್ತಾರೆ ಅಂತ ಹೇಳಿದ್ರೆ, ಬುದ್ಧರ ತತ್ವ ಸಿದ್ಧಾಂತಗಳು ಸರಳವೂ ಸುಲಭವೂ ಆಚರಣೆಗೆ ಆಗಿರ್ತಕ್ಕಂಥದ್ದು. ಮತ್ತು ಅವರು ಎಂದೂ ಕೂಡ ನಾನು ದೇವರು, ದೇವಮಾನವ, ದೇವ ಸಂದೇಶವನ್ನು ತಂದಿದ್ದೇನೆ, ದೇವವಾಣಿಯನ್ನು ನುಡಿತೇನೆ ಅಂತ ಎಲ್ಲೂ ಹೇಳಲೇ ಇಲ್ಲ. ನಾನೊಬ್ಬ ನಿಮ್ಮ ಹಾಗೆ ಮನುಷ್ಯ, ನಾನೇನು ಅತೀತನಲ್ಲ, ಪಾವನನಲ್ಲ, ನಾನು ವ್ಯಕ್ತಿ ಪೂಜೆಯನ್ನು ಮಾಡಬೇಡಿ ನೀವು, ಆದರೆ ವಾಸ್ತವಾಂಶವನ್ನು ವೈಜ್ಞಾನಿಕ ತಳಹದಿಯ ಮೇಲೆ ನಿಮಗೆ ನೀಡ್ತೀನಿ ಅಂತ ಹೇಳಿದವರು ತಥಾಗತ ಗೌತಮ ಬುದ್ಧ. ಸೊ ಈ ಕಾರಣಗಳಿಗಾಗಿ ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಬುದ್ಧಿಸಮ್ ಇಸ್ ದ ಸೈಂಟಿಫಿಕ್ ರಿಲಿಜಿಯನ್ ಇನ್ ದ ಗ್ಲೋಬ್ ರಾದರ್ ದೆನ್ ಎನಿ ಅದರ್ ರಿಲಿಜಿಯನ್ ಅಂತೇಳಿ ದಾಖಲಾಗಿದೆ. ಇದನ್ನು ವಿಶ್ವವೇ ಒಪ್ಪಿಕೊಂಡಂಥ ಧಮ್ಮ ಬುದ್ಧ ಧಮ್ಮ. ಯಾಕೆಂದರೆ ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದಂಥವರು, ರಾಜತ್ವ ಬೇಡ ಅಂಥೇಳಿ ತೊರೆದು ಮಾನವತ್ವಕ್ಕೆ ಬೆಲೆ ಕೊಟ್ಟಂಥ ತಥಾಗತ ಗೌತಮ ಬುದ್ಧರು, ಮತ್ತು ಯಾವುದೇ ಸುಳ್ಳು, ಮೋಸ, ವಂಚನೆಗಳಿಗೆ ಆಸ್ಪದ ಕೊಡದೇ ಇರತಕ್ಕಂಥ ಒಂದು ಧಮ್ಮವನ್ನು ಈ ಜಗತ್ತಿಗೆ ನೀಡಿದಂಥವರು ಗೌತಮ ಬುದ್ಧ. ಇವತ್ತು ಯಾವ ಬೌದ್ಧ ರಾಷ್ಟ್ರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ನಾವು ಕರಿತೀವಿಯೋ ಅವೆಲ್ಲವೂ ಬೌದ್ಧ ತತ್ವವನ್ನು ಅಳವಡಿಕೆ ಮಾಡಿಕೊಳ್ಳೋದು. ನೀವು ಚೀನಾ ತೆಗೆದುಕೊಳ್ಳಿ, ಜಪಾನ್ ತೆಗೆದುಕೊಳ್ಳಿ, ಕೊರಿಯಾಗಳನ್ನು ತೆಗೆದುಕೊಳ್ಳಿ, ಯಾವುದೇ ದೇಶ, ವಿಶೇಷವಾಗಿ ಸೌತ್ ಏಷ್ಯಾದ ದೇಶಗಳು ಬುದ್ಧರ ತತ್ವಚಿಂತನೆಗಳ ಆಧಾರದ ಮೇಲೆ ಕೂಡ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ಕೂಡ ಮುಂದೆ ಬಂದಿವೆ. ಇದು ನಮಗೆ ಅರ್ಥ ಆಗಬೇಕು. ಯಾಕೆಂದರೆ ಅಂಥ ಎಲ್ಲವನ್ನ ಪರಿತ್ಯಾಗ ಮಾಡಿರ್ತಕ್ಕಂಥ ಆ ಒಬ್ಬ ಆದರ್ಶ ಮಾನವ ತಥಾಗತ ಗೌತಮ ಬುದ್ಧರನ್ನು ಇವತ್ತು ಜಗತ್ತು ಕಣ್ತೆರೆದು ನೋಡ್ತಾ ಇದೆ. ಅವರು ಇತರೆ ಧರ್ಮಗುರುಗಳ ರೀತಿಯಲ್ಲಿ ವೈಭೋಗ ಜೀವನವನ್ನು ನಡೆಸ್ಬೋದಾಯಿತು. ಒಂದು ಭಕ್ತ ಗಣವನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗಿತ್ತು. ಆದರೆ ತಥಾಗತರು ಬೋಧಿಸಿರ್ತಕ್ಕಂಥ ಬೋಧನೆಗಳನ್ನು ನಿಧಾನವಾಗಿ ಆದರೂ ಸತ್ಯದ ತಳಹದಿಯ ಮೇಲೆ ಜಗತ್ತಿಗೆ ಉಣಬಡಿಸಿರೋರು ಅಂತ ಹೇಳಿದ್ರೆ ಬುದ್ಧರ ಅನುಯಾಯಿಗಳು. ಬುದ್ಧತ್ವವನ್ನು ಇದನ್ನರಿತ ಅಂಬೇಡ್ಕರ್ ಅವರು ಏನು ಮಾಡಿದರು, ಭಾರತದಲ್ಲಿ ಒಂದು ಈ ಅಸ್ಪೃಶ್ಯತೆಯ ಕಾರಣವನ್ನು ಮನಗಂಡು ಚಾತುರ್ವರ್ಣದಲ್ಲಿ ಇರ್ತಕ್ಕಂಥ ಅಪಮಾನ ನೋವುಗಳನ್ನು ಅರ್ಥ ಮಾಡಿಕೊಂಡು ಅವರು ಬುದ್ಧನ ಕಡೆಗೆ ತಮ್ಮ ಒಲವನ್ನು ತೋರಿಸಿದ್ರು. ಅಷ್ಟರಲ್ಲಾಗಲೇ ಜಾಗತಿಕವಾಗಿ ಬೌದ್ಧತ್ವ ತುಂಬ ಹೆಮ್ಮರವಾಗಿ ಬೆಳೆದಿತ್ತು. ಆದರೆ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬೌದ್ಧತ್ವ ಯಾಕಿಲ್ಲ ಅಂತ ಹೇಳಿದ್ರೆ, ಈ ಬೌದ್ಧ ಧಮ್ಮವನ್ನು ಈ ದೇಶದಿಂದ ನಾಶ ಮಾಡಿರ್ತಕ್ಕಂಥದ್ದು ಮನು ಸಂಸ್ಕೃತಿ, ಅರ್ಥಾತ್ ಬ್ರಾಹ್ಮಣ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಯಾಕೆ ನಾಶ ಮಾಡಿತು ಅಂತ ಹೇಳಿದ್ರೆ, ತದನಂತರದಲ್ಲಿ ಇಸ್ಲಾಮೀಕರಣ ಅವರು ದಂಡೆತ್ತಿ ಬಂದ ಮೇಲೆ ಕೂಡ
ಇಲ್ಲಿನ ಬೌದ್ಧತ್ವವನ್ನು ನಾಶ ಮಾಡಲಿಕ್ಕೆ ಕಾರಣೀಕರ್ತರು ಅಂಥೇಳಿ ಈ ಎರಡು ಸಮುದಾಯ, ಒಂದು ವೈದಿಕ ಸಮುದಾಯ, ಮತ್ತೊಂದು ಮುಸಲ್ಮಾನ್ ಸಮುದಾಯ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಹೀಗೆ ಬುದ್ಧ ಹುಟ್ಟಿದ ನಾಡನ್ನು ಅನಾಥ ಪ್ರಜ್ಞೆಗೆ ದೂಡಿದಂಥ ಈ ಸಮುದಾಯಗಳು ಅವರ ಸಾಹಿತ್ಯವನ್ನು ನಾವು ಯೋಚನೆ ಮಾಡ್ತೇವೆ ಅಥವಾ ನಾವು ತಿಳ್ಕೊಳ್ತೇವೆ ನೋಡಿ. ಅಂದು ಕ್ರಿಸ್ತಪೂರ್ವದಲ್ಲಿ ಯುಯನ್ ಸಾಂಗ್ ಮತ್ತು ಪಾಹಿಯಾನ್ ಈ ದೇಶದಲ್ಲಿ ಅಂದಿನ ಕಾಲಕ್ಕೆ ಇದ್ದಂಥ ವಿಶ್ವವಿದ್ಯಾನಿಲಯಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅಂದು ಬೌದ್ಧ ನೆಲೆಯಾಗಿರ್ತಕ್ಕಂಥ ಈ ಪ್ರಬುದ್ಧ ಭಾರತವನ್ನು ನಾಶ ಮಾಡಿದರು. ಅದರ ಇತಿಹಾಸ ನಮಗೆ ಎಲ್ಲ ಕಡೆ ಸಿಗ್ತಾ ಇದೆ. ಹಿಂದೆ ಆ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ನಾವು ಬಹಳ ಕಷ್ಟಪಡ್ತಾ ಇದ್ವಿ. ಈಗ ನಮಗಾಗಿ ಬೌದ್ಧ ಧಮ್ಮದ ಪುನರುಜ್ಜೀವನ, ಹೇಗೆ ಪುನರುಜ್ಜೀವನ ಆಗಬೇಕು ಅನ್ನೋದನ್ನು, ಮತ್ತು ಈ ಪಾಲಿ ಭಾಷೆಯಲ್ಲಿ ಬೌದ್ಧನ ತತ್ವಚಿಂತನೆಗಳನ್ನು ಅನುಸರಿಸಲಿಕ್ಕೆ ತ್ರಿಪಿಟಕಗಳನ್ನು ಎಲ್ಲವನ್ನ ಕೂಡ ಇವತ್ತು ಜನಮಾನಸಕ್ಕೆ ಲಭ್ಯವಿವೆ. ಬಹಳಷ್ಟು ಬೌದ್ಧ ಕೇಂದ್ರಗಳು ಬಂದಿವೆ. ಇದರ ಆಧಾರದ ಮೇಲೆ ನಾವು ಇವತ್ತು ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಯುದ್ಧ ಅಲ್ಲ, ಶಾಂತಿ. ಶಾಂತಿ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಬರ್ತದ? ಯುದ್ಧೋನ್ಮಾದದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು, ರಾಷ್ಟ್ರಗಳನ್ನು, ನಾಯಕರನ್ನು ಅದು ಮಾಡ್ತಕ್ಕಂಥ ಕೆಟ್ಟ ಪರಿಣಾಮ ಏನು ಅಂತೇಳಿ ತಿಳ್ಕೊಳ್ಬೇಕಾಗಿದೆ. ನಮಗೆ ಇತಿಹಾಸದಲ್ಲಿ ಒಂದು ಕುರುಹು ಇದೆ. ಸಾಮ್ರಾಟ್ ಅಶೋಕ ಸೋಲ್ನಿಲ್ಲ ಕಳಿಂಗ ಯುದ್ಧದಲ್ಲಿ. ಕ್ರಿಸ್ತಪೂರ್ವ 262ರಲ್ಲಿ ಅವರು ವಿಜಯಿಯಾದರು. ವಿಜಯಿಯಾಗಿ ಆ ಇಡೀ ಎಲ್ಲ ಕಳಿಂಗ ಸಂಸ್ಥಾನ ನಮ್ಮ ಕಬ್ಜೆಗೆ ಬಂದುಬಿಡ್ತು ಅಂತ ಏನು ಖುಷಿ ಪಡಲಿಲ್ಲ. ಅವರು ದುಃಖಿತರಾದರು. ಯಾಕೆ ದುಃಖಿತರಾದರು ಅಂತ ಹೇಳಿದ್ರೆ, ಈ ಯುದ್ಧದಲ್ಲಿ ಆದಂಥ ಸಾವು ನೋವುಗಳನ್ನು, ನಷ್ಟವನ್ನು ಯಾರು ಭರಿಸಬೇಕು? ಯಾರನ್ನ ಈ ರೀತಿಯಾಗಿ ದಹಿಸುವಂಥ, ಸೋಲಿಸಿ ರಾಜಪ್ರಭುತ್ವವನ್ನು ಮೆರೆತಕ್ಕಂಥದ್ದು ಯಾತಕ್ಕಾಗಿ? ಇದರಿಂದ ಮತ್ತೊಂದು ರಾಜ್ಯವನ್ನು ನಾಶ ಮಾಡಿ ಒಂದು ರಾಜ್ಯ ಅಥವಾ ಒಂದು ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ತಾ ಹೋಗೋದಾದರೆ ಮನುಕುಲಕ್ಕೆ ನಾವು ಕೊಡೋ ಕೊಡುಗೆ ಏನು ಅಂಥೇಳಿ ಅಂದು ಅವರು ಯುದ್ಧ ಬೇಡ ಅಂಥೇಳಿ ಆ ಯುದ್ಧಗಳನ್ನು ಕೋಟಿಯಲ್ಲಿ, ಆ ಯುದ್ಧದ ಶಸ್ತ್ರಾಸ್ತ್ರಗಳನ್ನು ಕೋಟಿಯಲ್ಲಿ ಇಟ್ಟು ಪೂಜೆ ಮಾಡಿದಂಥದ್ದೇ ಇವತ್ತಿನ ವಿಜಯದಶಮಿ, ಅರ್ಥಾತ್ ನವರಾತ್ರಿ ಉತ್ಸವ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ. ಹೀಗಾಗಿ ಬುದ್ಧ ಎಂದೂ ಕೂಡ ಕ್ರಾಂತಿಯನ್ನು ಬಯಸಲಿಲ್ಲ, ಶಾಂತಿಯನ್ನು ಅವರು ಸೃಷ್ಟಿ ಮಾಡಿದರು ಜಾಗತಿಕವಾಗಿ. ಅವರ ಸರಿಸುಮಾರು 85 ವರ್ಷಗಳ ಕಾಲ ಅವರಿಗೆ ಜ್ಞಾನೋದಯವಾದಂಥ ತರುವಾಯದಲ್ಲಿ ಹಲವು ರಾಜ್ಯಗಳನ್ನು, ದೇಶಗಳನ್ನು, ಪಟ್ಟಣಗಳನ್ನು ಸುತ್ತಿ ಧಮ್ಮ ಬೋಧನೆಯನ್ನು ಜಾಗತಿಕವಾಗಿ ಮೊದಲು ಮಾಡಿದಂಥ ಮೊದಲ ವ್ಯಕ್ತಿ ತಥಾಗತ ಗೌತಮ ಬುದ್ಧರು. ನಂತರದಲ್ಲಿ ಅವರ ಹಲವು ಕೋಟಿ ಶಿಷ್ಯರುಗಳು ಆ ಧಮ್ಮವನ್ನು, ಅವರ ತತ್ವ ಚಿಂತನೆಗಳನ್ನು ಪಾಲನೆ ಮಾಡಿದ ಕಾರಣಗಳಿಗಾಗಿ ಇವತ್ತು ಜಾಗತಿಕವಾಗಿ ಬೌದ್ಧ ಧರ್ಮ ಉಳ್ಕೊಂಡಿದೆ. ಹೌದು, ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಇಂಡಿಯಾದಲ್ಲಿ ಇದರ ಪರಿಸ್ಥಿತಿ ಏನು ಅಂತ ನೀವು ಕೇಳ್ಬೋದು. ಆದರೆ ಭಾರತದಲ್ಲಿ ಬೌದ್ಧತ್ವ ಪುನರುಜ್ಜೀವನಗೊಳ್ತಾ ಇದೆ, ರಿಹ್ಯಾಬಿಲಿಟೆಂಟ್ ಆಗ್ತಾ ಇದೆ. ಯಾಕೆ ಅದಾಗಬೇಕು ಅಂತ ಹೇಳಿದ್ರೆ, ದಟ್ ಈಸ್ ದ ಡಾಮಿನೆನ್ಸಿ ಬೈ ದ ಹಿಂದೂಯಿಸಮ್. ಆ ಹಿಂದೂಯಿಸಮ್ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ತಳಪಾಯ ಚಾತುರ್ವರ್ಣವೇ. ಚಾತುರ್ವರ್ಣ ಇಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮಕ್ಕೂ ಬೆಲೆ ಇಲ್ಲ, ಮತ್ತು ಯಾರಿಗೂ ಬೆಲೆ ಇಲ್ಲ. ಆದರೆ ಅದನ್ನು ಶೀಘ್ರ ಪ್ರಮಾಣದಲ್ಲಿ ಮಾಡಲಿಕ್ಕೆ ಕಷ್ಟ ಆದರೂ ಹಂತ ಹಂತವಾಗಿ ಇದಾಗ್ತಿದೆ ಅಂತೇಳಿ ಇದು ಒಪ್ಕೊಳ್ಳುವಂಥದ್ದು ಒಂದು ಸಮಾಧಾನಕರವಾದಂಥ ಒಂದು ಸಂಗತಿ. ಮುಂದುವರೆದು ಈ ಹಿಂದೂ ಅನ್ನೋ ಈ ದೇಶದಲ್ಲಿ ಇದು ಬೌದ್ಧ ಧರ್ಮ ಏಕೆ ಅಲ್ಪಸಂಖ್ಯಾತವಾಯಿತು ಅಂತ ಹೇಳಿದ್ರೆ, ಯಾರು ಬೌದ್ಧರು ಅಂದ್ಕೊಳ್ಬೇಕಾಗಿದ್ದ ಜನ ಏನಿದಾರಲ್ಲ, ಅವರು ಅನ್ಯ ಧರ್ಮದ ಕಡೆಗೆ ಒಲವನ್ನು ತೋರಿಸಿದ್ದು ಶತಮಾನಗಳ ಹಿಂದೆ ಇತಿಹಾಸದಲ್ಲಿ. ಅವರು ಯಾರು ಅಂತ ಹೇಳಿದ್ರೆ, ಈ ದೇಶದ ಮೂಲ ನಿವಾಸಿಗಳು ಅಂತ ನಾವೇನು ಕರಿತೇವೆ, ಅವರು ಆರ್ಯರ ಅರ್ಥಾತ್ ವೈದಿಕರ ಅರ್ಥಾತ್ ಬ್ರಾಹ್ಮಣರ ಧರ್ಮಕ್ಕೆ ಮಾರು ಹೋಗಬೇಕು. ನಾವು ಚರಿತ್ರೆಯಲ್ಲಿ ನೋಡಬೇಕು, ಹಿಂದೆ ಯಜ್ಞ ಯಾಗಾದಿಗಳಲ್ಲಿ ಪ್ರಾಣಿ ಬಲಿಯನ್ನು ಕೊಟ್ಟುಕೊಂಡು ಸುಟ್ಕೊಂಡು ತಿದ್ದಿದ್ದಂಥ ಇತಿಹಾಸ ಈ ಆರ್ಯರು ಅರ್ಥಾತ್ ವೈದಿಕರ ಇತಿಹಾಸದಲ್ಲಿ ಇದೆ. ಇಂಥ ಈ ಜನ ಬೌದ್ಧ ಧರ್ಮದ ಮೇಲೆ ಡಾಮಿನೆನ್ಸಿಯ ಮಾಡಿ ಬೌದ್ಧ ಧರ್ಮ ಹಿಂದೂ ಧರ್ಮಕ್ಕೆ
ಜನಸಂಖ್ಯೆವಾರು ಸರಿಸಾಟಿಯಾಗಲಾರದ ಧಮ್ಮ ಅಂತೇಳಿ ಇವತ್ತು ಘೋಷಣೆ ಮಾಡೋ ಹಂತದಲ್ಲಿದೆ. ಒಂದು ಧರ್ಮ ಬೆಳಿಬೇಕು, ಧಮ್ಮ ಬೆಳಿಬೇಕು ಅಂತೇಳಿದ್ರೆ ಅದಕ್ಕೆ ನೀರು, ಗೊಬ್ಬರ, ಮೆಡಿಸಿನ್ಸ್ ಹಾಕಿ ಅದನ್ನೆಲ್ಲ ಫಲವತ್ತತೆಯನ್ನು ಮಾಡಿ ಅಲ್ಲಿ ನಾವು ಒಂದು ಫಸಲನ್ನ ಹೇಗೆ ಕಾಣ್ತೇವೋ, ಇವತ್ತು ಭಾರತದಲ್ಲಿ ಬೌದ್ಧಾಚಾರ್ಯಗಳದ್ದು ಕೊರತೆ ಇದೆ, ಬೌದ್ಧ ಭಿಕ್ಕುಗಳದ್ದು ಕೊರತೆ ಇದೆ. ಬೌದ್ಧ ಸಮುದಾಯ ಇದ್ರೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಳಲಿ ಅವರು ಎಡುತ್ತಾ ಇದ್ದಾರೆ. ಬುದ್ಧ ಧರ್ಮದ ಬಗ್ಗೆ ಒಲವನ್ನು ತೋರಲಾರದವರಾಗಿ ಬಹಳಷ್ಟು ಜನ ಇರೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಜಗತ್ತಿಗೆ, ಮನುಕುಲಕ್ಕೆ ಶಾಂತಿಗಾಗಿ ಇವತ್ತು ಬುದ್ಧ ಧರ್ಮವನ್ನು ಎಲ್ಲ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಒಪ್ಕೊಂಡಿವೆ. ಯಾಕೆ ಒಪ್ಕೊಂಡಿವಿ ಅಂತ ಹೇಳಿದ್ರೆ, ಬುದ್ಧ ಒಂದು ಮಾತು ಹೇಳ್ತಾರೆ, ನಾನು ಹೇಳಿದೆ ಅನ್ನುವ ಕಾರಣಗಳಿಗಾಗಿ ನೀನು ಬುದ್ಧನಾಗಬೇಡ ಅಥವಾ ಬುದ್ಧ ಧರ್ಮವನ್ನು ಒಪ್ಕೊಳ್ಬೇಡ. ನಾನು ಹೇಳಿರುವುದರ ಸರಿತಪ್ಪುಗಳ ವಿವೇಚನೆಯನ್ನು ನೀನು ಜಸ್ಟಿಫೈ ಮಾಡಿದಾಗ ಮಾತ್ರ ನೀನು ವೈಯಕ್ತಿಕವಾಗಿ ಸದೃಢ ಆಗ್ತೀಯ, ಸಮಾಜದಲ್ಲಿ ಕೂಡ ಒಂದು ಒಳ್ಳೆಯ ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅನ್ನೋದನ್ನು ಹೇಳ್ತಾರೆ. ಇದು ಒಪ್ಪತಕ್ಕಂಥ ಮಾತೆ. ಮುಂದುವರೆದು ಬುದ್ಧ ಧರ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಥಾಟ್ಸಲ್ಲಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಈಗ ಬೆಳೀತಾ ಇದೆ ಅಂತೇಳಿ ಗಮನಿಸಿದ್ದೇನೆ. ಜಾಗತಿಕವಾಗಿ ಏನೇ ಖರ್ಚು ವೆಚ್ಚಗಳು ಬಂದ್ರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಹೊಂದಿದೆ, ಅದು ಭಾರತೀಯ ಬೌದ್ಧ ಮಹಾಸಭೆಗೆ ಇದೆ ಮತ್ತು ಅಂಥ ಕೋಆರ್ಡಿನೇಷನ್ ಮಾಡ್ತಕ್ಕಂಥದ್ದು ಇದೆ. ವಿಶೇಷವಾಗಿ ಅದರ ಹೊಣೆಯನ್ನು ಹೊತ್ತಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಪ್ರತಿದಿನ ಕೂಡ ಒಂದಲ್ಲ ಒಂದು ರಾಜ್ಯದಲ್ಲಿ ಹೋಗಿ ಬೋಧನೆಗಳನ್ನು, ಬೌದ್ಧತ್ವವನ್ನು, ಅದರ ತತ್ವ ಸಿದ್ಧಾಂತ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ. ನಾವುಗಳು ಕೂಡ ಇವತ್ತು ರಾಜ್ಯದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಬುದ್ಧನ ತತ್ವ ಸಿದ್ಧಾಂತಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಇದರ ಆಳ ಅಗಲವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1934ನೇ ಇಸವಿಯಲ್ಲಿ ಅವರು, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹುಟ್ಟು ಆಕಸ್ಮಿಕ, ಆದರೆ ನಾನು ಹಿಂದುವಾಗಿ ಸಾಯಲ್ಲ ಅಂಥೇಳಿ ನಾಸಿಕ್ನ ಇಯೋಲಾದಲ್ಲಿ ಅವರು ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು. ಯಾಕೆ ಪ್ರತಿಜ್ಞೆ ಮಾಡಿದ್ರು ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಜ್ಞೆಯನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಈ ದೇಶ ಚಾತುರ್ವರ್ಣದ ತೆಕ್ಕೆಯಲ್ಲಿ ಇತ್ತು. ಈ ದೇಶದಲ್ಲಿ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಗುರುತಿಸ್ತಾ ಇರತಕ್ಕಂಥ ಒಂದು ಪದ್ಧತಿ ಇತ್ತು. ಎಲ್ಲರೂ ಮುಕ್ತವಾಗಿ ಮನುಷ್ಯರು ಅಂಥೇಳಿ ಬದುಕಲಿಕ್ಕೆ, ವಾಸ ಮಾಡಲಿಕ್ಕೆ, ಒಂದಾಗಲಿಕ್ಕೆ, ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಸಾಮಾಜಿಕ ಸ್ವಾಸ್ಥ್ಯವನ್ನು ಒಂದು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿರತಕ್ಕಂಥ ಕಾಲದಲ್ಲಿ ಬುದ್ಧರ ತತ್ವಚಿಂತನೆಗಳನ್ನು, ಬುದ್ಧರ ಆದರ್ಶ ಜೀವನವನ್ನು ಎಲ್ಲರೂ ಅಪ್ಪಿಕೊಳ್ಳಿ ಅಂಥೇಳಿ ಅವರು 1956ನೇ ಇಸ್ವಿ ಅಕ್ಟೋಬರ್ 14ನೇ ತಾರೀಕು ತಮ್ಮ ಲಕ್ಷಾಂತರ ಅನುಯಾಯಿಗಳನ್ನು ಒಳಗೊಂಡು ಈ ಬೌದ್ಧರ ತತ್ವ ಚಿಂತನೆಗಳನ್ನು ಕೂಡ ಪಠನ ಮಾಡ್ತಾರೆ, ಪ್ರತಿಜ್ಞಾ ವಿಧಿಗಳನ್ನು ಬೋಧಿಸ್ತಾರೆ. ಇಂಥದ್ದು ನಮ್ಮ ಇತಿಹಾಸದಲ್ಲಿ ಹಾಸುಹೋಕಾಗಿದೆ. ಈ ಕಾರಣದಿಂದ ದೊಡ್ಡವರು ಅಥವಾ ಸರಿಕಂಡ ದಾರಿಯಲ್ಲಿ ನಡೆದವರ ದಾರಿಯನ್ನು ನೀವೆಲ್ಲ ಆಯ್ಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಉಳಿತಿದೆ ಅಂತಕ್ಕಂಥ ಆಶಾಭಾವನೆ ನನ್ನದಾಗಿದೆ.